ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗಿರಿಜಾ ನಂದನ್ ನಿಧಾನಕ್ಕೆ ಮನೆ ಒಳಗೆ ಬರ್ತಾರೆ. ಗಿರಿಜಾ, ಮಕ್ಕಳು ಸೊಸೇಂದ್ರು ಯಾರೂ ಕಾಣ್ತಿಲ್ಲ, ನಾನು ರೂಮಿಗೆ ಹೋಗ್ತೀನಿ, ನೀನು ಅಡುಗೆ ಮನೆಗೆ ಹೊರಟೋಗು ಅಂತಾರೆ ನಂದನ್. ಆಗ ಮೀನಾ, ಅಮೂಲ್ಯ ಮಾವ ಅಂತ ಬರ್ತಾರೆ. ಅಮ್ಮು, ನೀನು ಚಾಲೆಂಜಲ್ಲಿ ಸೋತದೆ, ನಾನು ಹೇಳಿರಲಿಲ್ವಾ ಇವರಿಬ್ಬರು ದೇವಸ್ಥಾನಕ್ಕೆ ಹೋಗಿರ್ತಾರೆ ಅಂತ, ನೋಡು ಹಣೆಯಲ್ಲಿ ಕುಂಕುಮ ಇದೆ ಅಂತಾಳೆ ಮೀನಾ. ಅತ್ತೆ, ಯಾಕತ್ತೆ ದೇವಸ್ಥಾನಕ್ಕೆ ಹೋದ್ರಿ, ನಿಮ್ಮಿಂದ 100 ರೂಪಾಯಿ ಸೋತೆ ಗೊತ್ತಾ ನಾನು ಅಂತಾಳೆ ಅಮೂಲ್ಯ. ಗಿರಿಜಾ, ನನಗೆ ರೂಮಲ್ಲಿ ಕೆಲಸ ಇದೆ, ನಾನು ಹೋಗ್ತೀನಿ ಅಂತ ನಂದನ್ ಹೋಗ್ತಾರೆ. ರೀ, ಕಾಫಿ ಕೇಳಿದ್ರಲ್ಲ, ತಗೊಂಡು ಬರ್ತೀನಿ ಅಂತ ಗಿರಿಜಾ ಹೋಗೋಕೆ ನೋಡಿದರೆ, ಅತ್ತೆ ಬನ್ನಿ ಅಂತ ಅಮೂಲ್ಯ ಮೀನಾ ಗಿರಿಜನ ಹೇಳ್ಕೊಂಡು ಹೋಗಿ ಸೋಫಾ ಮೇಲೆ ಕೂರಿಸ್ಕೊತಾರೆ. ಏನು ರೀ ನಿಮ್ಮಿಬ್ಬರದ್ದು ಅಂತಾರೆ ಗಿರಿಜಾ. ದೇವಸ್ಥಾನ ಮುಗಿಸ್ಕೊಂಡು ಮಾವ ಎಲ್ಲಿ ಕರ್ಕೊಂಡು ಹೋದ್ರು, ಪಾರ್ಕಕ್ಕ ಸಿನಿಮಾಕ್ಕ ಅಂತಾಳೆ ಮೀನಾ. ಶಾಪಿಂಗಿಗ ಅಥವಾ ಇಡೀ ದೊಡ್ಡಬಳ್ಳಾಪುರ ರೈಡಾ ಅಂತಾಳೆ ಅಮೂಲ್ಯ. ಒಟ್ಟಿನಲ್ಲಿ ಗಂಡ ಹೆಂಡತಿ ಫುಲ್ಲು ಡೇಟಿಂಗು ಅಂತಾರೆ ಇಬ್ಬರು. ಅಯ್ಯೋ ದೇವ್ರೆ, ಹಾಗೆಲ್ಲ ಏನಿಲ್ಲ, ಆವಾಗಲೇ ಹೇಳಿರಲಿಲ್ವಾ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ, ದೇವಸ್ಥಾನಕ್ಕೆ ಹೋಗಿದ್ವಿ, ಹೀಗೆ ಹೋಗಿ ಹಾಗೆ ಬಂದ್ವಿ ಅಷ್ಟೇ ಅಂತಾರೆ ಗಿರಿಜಾ. ದೇವಸ್ಥಾನ ಮಾತ್ರನಾ? ಓಕೆ, ಅಲ್ಲಿ ಏನೇನು ಮಾತಾಡಿದ್ರಿ ಅಂತಾಳೆ ಅಮೂಲ್ಯ. ಕೋತಿ, ಏನು ಪ್ರಶ್ನೆ ಅಂತ ಕೇಳ್ತಿದ್ಯಾ, ಗಂಡ ಹೆಂಡತಿ ಮಧ್ಯೆ ನಡೆಯೋ ಮಾತುಕತೆನೇ ಸಸ್ಯೇಂದ್ರಿಗೆ ಹಾಗೆಲ್ಲ ಹೇಳೋಕ್ಕಾಗುತ್ತಾ, ನಾನು ಹೇಳಲ್ಲಪ್ಪ ಅಂತಾರೆ ಗಿರಿಜಾ. ಅದೆಲ್ಲ ಗೊತ್ತಿಲ್ಲ, ಈಗ ನೀವು ಹೇಳಿಲ್ಲ ಅಂದರೆ ಮಾವನ ಕರೆದು ಮಾವನ ಹತ್ರ ನೀವು ಅತ್ತೆ ಏನೆಲ್ಲ ಮಾತಾಡಿದ್ರಿ ಅಂತ. ಮಾವ ಅಂತಾಳೆ ಮೀನಾ. ಸುಮ್ಮನಿರ್ರೆ, ಜಾಸ್ತಿ ಮಾಡಿದರೆ ಹಾಕ್ತೀನಿ ನೋಡು ಅಂತಾರೆ ಗಿರಿಜಾ. ಆಗ ಅಮೂಲ್ಯ ಗಿರಿಜಾ ಕೈ ನೋಡಿ, ಅಕ್ಕ ಲಾಟ್ರಿ, ಮನೆಯಿಂದ ಹೋಗುವಾಗ ಇದು ಇರಲಿಲ್ಲ ತಾನೇ ಅಂತ ಬಳೆನ ತೋರಿಸ್ತಾಳೆ. ಅಂದರೆ ಮಾವ ಕೊಡಿಸ್ತಿರೋದು, ಕಳ್ಳಿ ಮಳ್ಳಿ ಅಂತಾಳೆ ಮೀನಾ. ಆಗ ಗಿರಿಜಾ ನಾಚ್ಕೊಂಡು, ಹೋಗ್ರೆ ಇವತ್ತು ನೀವಿಬ್ಬರು ನನ್ನ ತುಂಬ ಗೊಳೊಯ್ಕೊತಿದ್ದೀರಾ ಅಂತಾರೆ ಗಿರಿಜಾ. ಅಕ್ಕ, ಹಾಗಿದ್ರೆ ನಾವು ಗೊಳೊಯ್ಕೊಳ್ಳುತ್ತಾ ಇರೋದಕ್ಕೆ ಅತ್ತೆ ಬೇಜಾರು ಮಾಡ್ಕೋತಿದ್ದಾರೆ ಅನಿಸುತ್ತೆ ಅಂತಾಳೆ ಅಮೂಲ್ಯ. ಬೇಜಾರು ಮಾಡ್ಕೋತಿಲ್ಲ ಕಣೆ, ಇಷ್ಟು ವಯಸ್ಸಾದರೂ ನಾಚ್ಕೋತಿದ್ದಾರೆ. ಸರಿ, ಇವಾಗ ಟಾಪಿಕ್ ಡೈವರ್ಟ್ ಆಗೋದು ಬೇಡ, ದೇವಸ್ಥಾನದಲ್ಲಿ ಮಾವ ಏನೆಲ್ಲ ಮಾತಾಡಿದ್ರು ಹೇಳಿ ಅತ್ತೆ ಅಂತಾಳೆ ಮೀನಾ. ಅದು ನಿನ್ನೆ ಅಮ್ಮನ ವಿಚಾರಕ್ಕೆ ತುಂಬ ಬೇಜಾರು ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಸಮಾಧಾನ ಮಾಡೋಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು ಅಂತಾರೆ ಗಿರಿಜಾ. ಓಹೋ, ಏನೆಲ್ಲ ಬಂತು ಸಮಾಧಾನದ ಮಾತುಗಳು ಅಂತಾಳೆ ಮೀನಾ. ಏನೂ ಮಾತಾಡಿಲ್ಲ ಅಂತಾರೆ ಗಿರಿಜಾ. ಏನೂ ಮಾತಾಡಿಲ್ವಾ, ಮತ್ತೆ ಸಮಾಧಾನ ಮಾಡಿದ್ರು ಅಂತ ಹೇಳಿದ್ರಿ ಅಂತಾಳೆ ಅಮೂಲ್ಯ. ಅವರು ಏನೂ ಮಾತಾಡಿಲ್ಲ, ಆದರೂ ಎಲ್ಲ ಮಾತಾಡಿದರು. ನನಗೆ ಇಷ್ಟ ಅಂತ ಈ ಬಳೆ ಕೊಡಿಸಿದ್ರು, ತಲೆ ತುಂಬ ಹೂವು ಮುಡಿಸಿದ್ರು, ನಾನು ಮಾತಾಡೋದನ್ನು ಕೇಳಿಸ್ಕೋತಾ ನನ್ನ ಹತ್ರ ಸುಮಾರು ಹೊತ್ತು ಅರಳಿಕಟ್ಟೆ ಮೇಲೆ ಕೂತು ಕಾಳ ಕಳೆದ್ರು. ನನಗೆ ಅದೇ ನೆಮ್ಮದಿ ಕೊಡ್ತು ಕಂಡ್ರೆ. ಅವರು ಮೌನನೇ ನನಗೆ ಸಮಾಧಾನ ಮಾಡ್ತು. ಅವ್ರು ಏನಾದರೂ ನಿನ್ನೆ ಅಷ್ಟೆಲ್ಲ ನಡೀತಲ್ಲ ಗಿರಿಜಾ, ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದಿದ್ರೆ ನಾನು ಹ್ಞೂ ಅಂತ ಹೇಳಿ ಸುಮ್ಮನಾಗ್ಬಿಡ್ತಿದ್ನೋ ಏನೋ, ಹಾಗೆ ಆ ಬೇಜಾರು ನನ್ನ ಮನಸ್ಸಲ್ಲಿ ಹಾಗೆ ಉಳಿದ್ಬಿಡ್ತಿತ್ತು. ಆದರೆ ಅವರು ನಿನ್ನೆ ಆಗಿದ್ರ ಬಗ್ಗೆ ಯಾವುದೂ ಮಾತಾಡದೆ ನನ್ನ ನೋವನ್ನು ಮರೆಸಬೇಕು ಅಂತ ಇಷ್ಟೆಲ್ಲ ಮಾಡಿದ್ರಲ್ಲ, ನನಗದು ಜಾಸ್ತಿ ತೃಪ್ತಿ ಕೊಡ್ತು. ನಮ್ಮ ಯಜಮಾನರು ನನಗೆ ತಾಳಿ ಕಟ್ಟಿ ಗಂಡ ಆಗಿರ್ಬೋದು, ಆದರೆ ನನಗೆ ಕಷ್ಟ ಬಂದಾಗ ಆ ಕಷ್ಟಗಳನ್ನು ಗೋಡೆಯಾಗಿ ಬಂದು ನನ್ನ ಮುಂದೆ ನಿಂತ್ಕೋತಾರೆ. ನನಗೆ ಬೇಜಾರಾದಾಗ ನನಗೆ ಹೆಗಲು ಕೊಟ್ಟು ನನ್ನ ಪಕ್ಕದಲ್ಲಿ ನಿಂತ್ಕೋತಾರೆ. ನನಗೆ ದಿಕ್ಕೆ ತೋಚದೇ ಇದ್ದಾಗ ನನ್ನ ಮಾರ್ಗದರ್ಶಿಯಾಗಿ ನನ್ನ ಬೆನ್ನ ಹಿಂದೆ ನಿಲ್ತಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಪ್ರೀತಿಯಿಂದ ತಲೆನೇವರಿಸೋ ಅಮ್ಮನೂ ಅವರೇ, ನನಗೆ ಬೈದು ಬುದ್ಧಿ ಹೇಳೋ ಅಪ್ಪನೂ ಅವರೇ, ನನ್ನ ಬೆನ್ನುಲ್ಲವಾಗಿ ನಿಂತು ಸ್ನೇಹಿತನೂ ಅವರೇ, ಒಟ್ಟಿನಲ್ಲಿ ನನ್ನ ಗಂಡನ್ನೇ ನನಗೆಲ್ಲ ಅಂತಾರೆ ಗಿರಿಜಾ. ಈಚೆ ಪ್ರಿಯಾ ರೂಮಲ್ಲಿ, ಅಲ್ಲ ಇವ್ರು ನನ್ನ ಜೊತೆಗೆ ಕರ್ಕೊಂಡು ಹೋಗ್ಬೋದಾಗಿತ್ತಲ್ವಾ, ನಾನು ಒಬ್ಬಳೇ ಏನು ಅಂತ ಮಾಡಲಿ, ಇವ್ರ ಬಾಸ್ಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಅಪ್ಪ ದೇವರೇ, ಬಾಸ್ ಹೆಂಡ್ತಿಗೆ ಬುದ್ಧಿ ಕೊಟ್ಟು ಬಾಸ್ಗೆ ತಲೆ ಮೇಲೆ 4 ಹೊಡೆಯುವಂಗೆ ಮಾಡು, ಆವಾಗ ಅವ್ರ ಮನೆಯಲ್ಲಿದ್ದರೆ ನನ್ನ ಗಂಡನೂ ನನ್ನ ಜೊತೆಲಿರ್ತಾರೆ ಅಂತ ಬ್ಯಾಗ್ ನೋಡ್ತಾ, ಸರಿ ನನ್ನ ಆಧಾರ್ ಕಾರ್ಡ್ ಎಲ್ಲೋಯ್ತು, ಅಯ್ಯೋ ದೇವರೇ ನನ್ನ ಆಧಾರ್ ಕಾರ್ಡು ರಿಸೆಪ್ಷನಿಸ್ಟ್ ಕೈನಲ್ಲಿದೆ, ನಾನು ಈಗಲೇ ಹೋಗಿ ಇಸ್ಕೊಂಡು ಬರಬೇಕು ಅಂತ ರಿಸೆಪ್ಷನಿಸ್ಟ್ ಹತ್ರ ಬಂದು, ಮೇಡಮ್ ನನ್ನ ಹೆಸರು ಪ್ರಿಯಾ ಅಂತ, ಅದು ನಾನು ನಿಮಗೆ ಆಧಾರ್ ಕಾರ್ಡ್ ಕೊಟ್ಟಿದ್ದೆ, ಅದು ಸ್ವಲ್ಪ ಕೊಡ್ತೀರಾ ಅಂತಾಳೆ ಪ್ರಿಯಾ. ಆಧಾರ್ ಕಾರ್ಡಾ? ಈಗ ಸ್ವಲ್ಪ ಹೊತ್ತಿಗೂ ಮುಂಚೆ ನಿಮ್ಮ ಹಸ್ಬೆಂಡು ಇಲ್ಲೇ ಹೋಗ್ತಿದ್ರು, ಅವ್ರ ಕೈಲಿ ಕೊಟ್ಟೆ ಅಂತಾಳೆ ರಿಸೆಪ್ಷನಿಸ್ಟ್. ಏನು, ನನ್ನ ಆಧಾರ್ ಕಾರ್ಡನ್ನು ನನ್ನ ಗಂಡನ ಕೈಲಿ ಕೊಟ್ರಾ? ಅದು ನಂದು, ನೀವು ಯಾಕೆ ಅವ್ರ ಕೈಲಿ ಕೊಟ್ರಿ, ನಿಮಗೆ ಸ್ವಲ್ಪನೂ ಬುದ್ಧಿ ಇಲ್ವಾ ಅಂತಾಳೆ ಪ್ರಿಯಾ. ಮೇಡಮ್, ನಾನು ಆಧಾರ್ ಕಾರ್ಡನ್ನು ಯಾರೋ ಸ್ಟ್ರೇಂಜರ್ಗೆ ಕೈಲಿ ಕೊಟ್ಟಿಲ್ಲ, ನಿಮ್ಮ ಗಂಡನ ಕೈಲಿ ಕೊಟ್ಟಿರೋದು. ನಿಮ್ಮ ಹಸ್ಬೆಂಡ್ ಬಂದ ಮೇಲೆ ಆಧಾರ್ ಕಾರ್ಡನ್ನು ನೀವು ಅವ್ರ ಕೈನಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ, ಸಿಂಪಲ್, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ ನೀವು ಅಂತಾಳೆ ರಿಸೆಪ್ಷನಿಸ್ಟ್. ಅಯ್ಯೋ ದೇವರೇ, ನನ್ನ ಟೆನ್ಷನ್ ನನಗೆ ನೀವು ಅಂತ ಪ್ರಿಯಾ ರೂಮಿಗೆ ಬಂದು ಅಮ್ಮಂಗೆ ಕಾಲ್ ಮಾಡ್ತಾಳೆ. ಅಮ್ಮ ಫೋನ್ ಎತ್ತು, ನೀನಿವಾಗ ಫೋನ್ ಎತ್ತಿಲ್ಲ ಅಂದರೆ ಅಷ್ಟೇ ನನ್ನ ತಲೆ ಸಿಡಿದು ಹೋಗ್ತಿದೆ ಅಂತಾಳೆ ಪ್ರಿಯಾ. ಏನೇ ಪ್ರಿಯಾ ನಿನ್ನ ಕತೆ, ಪದೇ ಪದೇ ಫೋನ್ ಮಾಡ್ತಿದ್ಯಲ್ಲ, ಏನೇ ನಿಂದು ಮಿಜಿ ಅಂತಾರೆ ವೀಣಾ. ಅಮ್ಮ ನೀನು ಹೇಳೋದು ಕೇಳಮ್ಮ, ಮತ್ತೊಂದು ಎಡ್ವರ್ಟ್ ಆಗಿದೆ ಅಂತಾಳೆ ಪ್ರಿಯಾ. ಅದರಲ್ಲಿ ಹೊಸದೇನು ಬಂತೆ, ಎಡ್ವರ್ಟ್ ಮಾಡ್ಕೊಳ್ಳೋದೇ ನಿನ್ನ ಜೀವನ ಮಾಡ್ಕೊಂಡು ಬಿಟ್ಟಿದ್ಯಾ, ಈಗ ಹೊಸದಾಗಿ ಏನಾಯ್ತಮ್ಮ, ನಿನ್ನ ಗಂಡ ಇನ್ನೂ ನಿನ್ನ ದಾರಿಗೆ ಬರಲಿಲ್ವಾ ಅಂತಾರೆ ವೀಣಾ. ಅಮ್ಮ ವಿಷಯ ಅದಲ್ಲಮ್ಮ ಅಂತಾಳೆ ವೀಣಾ. ಆಯ್ತಾಯ್ತು, ತಲೆ ಕೆಡಿಸ್ಕೋಬೇಡ ಮಿಜಿ, ಪ್ಲ್ಯಾನ್ ಬಿ ಯಾಕ್ಬಿಟ್ಟು ಹೋದ್ರೇನು, ನನ್ನ ಹತ್ರ ಪ್ಲ್ಯಾನ್ ಸಿ ಇಂದ ಪ್ಲ್ಯಾನ್
ಪ್ಲ್ಯಾನ್ ಝಡ್ವರೆಗೂ ಇದೆ ಕಣೆ, ತಲೆ ಕೆಡಿಸ್ಕೋಬೇಡ, ನಾನು ಐಡಿಯಾ ಕೊಡ್ತೀನಿ ಹೇಳು ಅಂತಾರೆ ವೀಣಾ. ಅಮ್ಮ, ಹೋಟೆಲ್ನವರು ಪ್ರೂಫ್ಗೆ ಅಂತ ಆಧಾರ್ ಕಾರ್ಡ್ ಕೇಳಿದ್ನ, ನಾನು ಅದನ್ನು ಕೊಟ್ಟಿದ್ದೆ ಅಮ್ಮ. ಅವರು ಅದನ್ನು ನಮ್ಮ ಮನೆಯವ್ರ ಕೈಲಿ ಕೊಟ್ಬಿಟ್ಟಿದ್ದಾರೆ. ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ ಅಂತಾಳೆ ಪ್ರಿಯಾ. ಅಯ್ಯೋ ಅಷ್ಟೇನಾ ಹುಚ್ಚುಡ್ಗಿ, ನಾನು ಏನೇನೋ ಆಗೋಯ್ತು ಅಂತ ಅಂದ್ಕೊಂಡ್ಬಿಟ್ಟೆ ಕಣೆ ಮಗಳೇ. ಆಧಾರ್ ಕಾರ್ಡಲ್ಲಿ ಬರೀ ನೀನಲ್ಲ, ಜಗತ್ತಲ್ಲಿ ಯಾರೂ ಚೆನ್ನಾಗಿ ಕಾಣಲ್ಲ ಕಣೆ. ಎಲ್ಲೋ ಒಂದು 2-3 ಜನ ನನ್ನ ಥರ ಸೂಪರಾಗಿ ಕಾಣಿಸ್ತಾರಪ್ಪ. ನೋಡು ಪ್ರಿಯಾ, ನೀನು ನನ್ನ ಮಗಳಾಗಿರ್ಬೋದು, ಆದರೂ ಆಧಾರ್ ಕಾರ್ಡಲ್ಲಿ ನಿನ್ನ ಮುಖನೂ ಚೆನ್ನಾಗಿ ಬಂದಿಲ್ಲ ನೋಡು. ಏನು ಮಾಡಿದ್ರು ಸತ್ಯ ಕಹಿನೇ, ಅದನ್ನು ಅರ್ಥ ಮಾಡ್ಕೊ ಅಂತಾರೆ ವೀಣಾ. ಅಮ್ಮ, ಇವಾಗ ನನ್ನ ಮಾತು ಕೇಳಿದೆ ವಟ ಅಂತಿದ್ರೆ ಅಮ್ಮ ಅಂತಲೂ ನೋಡದೆ ಬೈಬೇಕಾಗುತ್ತೆ ಅಂತಾಳೆ ಪ್ರಿಯಾ. ಯಾಕೆ, ಏನಾಯಿತು? ಕೂಲ್ ನೀನೇನು ಹೇಳಬೇಕು ಹೇಳು, ನಾನು ಕೇಳಿಸ್ಕೊತೀನಿ, ಹೇಳಮ್ಮ ಕಂದ ಅಂತಾರೆ ವೀಣಾ. ಅಮ್ಮ, ಆಧಾರ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ಇರುತ್ತಲ್ವಮ್ಮ, ಅದನ್ನು ಇವರು ಏನಾದರೂ ನೋಡಿದರೆ ಇವರಿಗಿಂತ ನಾನು 1 ವರ್ಷ ದೊಡ್ಡವಳು ಅಂತ ಗೊತ್ತಾಗೋಗುತ್ತೆ ಅಂತಾಳೆ ಪ್ರಿಯಾ. ಅಯ್ಯೋ ಹೌದಲ್ವೇನೆ, ಅಯ್ಯೋ ರಾಮ, ಹೀಗೇನೆ ಮಾಡೋದು ಭಗವಂತ ಅಂತಾರೆ ವೀಣಾ. ಅಮ್ಮ, ಅವರಿಗೆ ನಾನು ಅವ್ರಿಗಿಂತ 1 ವರ್ಷ ದೊಡ್ಡವಳು ಅಂತ ಗೊತ್ತಾದರೆ ಅವ್ರು ನನ್ನ ಬಗ್ಗೆ ಏನು ಅಂದ್ಕೊಳ್ಳಲ್ಲ ಹೇಳು. ನಾನು ಸುಳ್ಳು ಹೇಳಿದ್ದೀನಿ ಅಂತ ಅವರಿಗೆ ಗೊತ್ತಾಗುತ್ತಮ್ಮ. ಈ ಸುಳ್ಳಿನ ಜೊತೆ ನೀನು ಮದುವೆ ಮಾಡಬೇಕಾದ್ರೆ ಹೇಳಿದೆಯಲ್ಲ 1000 ಸುಳ್ಳು, ಆ ಸುಳ್ಳೆಲ್ಲನೂ ಹೊರಗೆ ಬರುತ್ತೆ ಅಂತಾಳೆ ಪ್ರಿಯಾ. ಸುಮ್ಮನೆ ನನಗೆ ಟೆನ್ಷನ್ ಕೊಡಬೇಡ ಕಣೆ, ಹಾಗೆಲ್ಲ ಏನೂ ಆಗಲ್ಲ ಅಂತಾರೆ ವೀಣಾ. ನಾನು MA ಓದಿಲ್ಲ, ಅಪ್ಪ ಬಿಸ್ನೆಸ್ ಮಾಡ್ತಿಲ್ಲ, ಬಡವರು ಅನ್ನೋ ವಿಷಯ ಬಯಲಿಗೆ ಬರುತ್ತಮ್ಮ, ಅಲ್ಲಿಗೆ ಮುಗಿತಮ್ಮ ನಮ್ಮ ಕತೆ ಅಂತಾಳೆ ಪ್ರಿಯಾ. ಹೋಟೆಲ್ನವರು ನಿನ್ನ ಗಂಡನ ಕೈಲಿ ಯಾಕೆ ಆಧಾರ್ ಕಾರ್ಡ್ ಕೊಟ್ಟರು? ಅಯ್ಯೋ ಶಿವ, ಏನು ಮಾಡೋದು ಈಗ, ಏನು ಮಾಡೋದು ಅಂತಾರೆ ವೀಣಾ. ಈಚೆ ಸೂರ್ಯಕಾಂತ್ ಮನೆಯವರೆಲ್ಲ ಹಾಲಲ್ಲಿರ್ತಾರೆ. ಶ್ರೀಕಂಠಂಗೆ ನೋಡ್ಕೊಂಡು ಬಂದಿರೋ ಹೆಣ್ಣಿನ ಕಡೆಯವರು ಇವತ್ತು ನಮ್ಮ ಮನೆಗೆ ಬರ್ತಿದ್ದಾರೆ, ಅದಕ್ಕೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ ಕಲಾ ಅಂತಾರೆ ಸೂರ್ಯಕಾಂತ್. ಹಾಂ ರೀ, ಎಲ್ಲ ತಯಾರಿ ಆಗಿದೆ ಅಂತಾರೆ ಕಲಾವತಿ. ಸರಿ ಅಂತಾರೆ ಸೂರ್ಯಕಾಂತ್. ಚಂದ್ರು ಅಂತೂ ನನ್ನ ಮಾತು ಕೇಳಲ್ಲ ಸೂರ್ಯ, ನೀನಾದರೂ ಕೇಳೋ, ನಾನು ಒಂದು ಮಾತು ಕೇಳ್ತೀನಿ, ಅದನ್ನು ನಡೆಸ್ಕೊಡು ಸೂರ್ಯ ಅಂತಾರೆ ಅಜ್ಜಿ. ಮತ್ತೆ ಏನಮ್ಮ ನಿಂದು? ಆ ಗಿರಿಜನ ಕರಿ ಅಂತ ಹೇಳೋಕ್ಕೆ ಬರ್ತಿದ್ಯಾ? ಅಲ್ಲ, ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ವಾ ಅಂತಾರೆ ಚಂದ್ರಕಾಂತ್. ಚಂದ್ರು ಅವರೇ, ಅವರು ಗಿರಿಜನ ಕರಿ ಅಂತ ಹೇಳ್ತಿಲ್ಲ, ಅವರು ಈ ಮನೆಗೆ ಬರೋಕ್ಕಾಗಲ್ಲ, ಕಡೆ ಪಕ್ಷ ನಿಮ್ಮ ತಮ್ಮ ಸುಂದ್ರನ್ನಾದರೂ ಕರೀರಿ ಅಂತ ಹೇಳ್ತಿದ್ದಾರೆ ರೀ. ಸುಂದ್ರ ಅವರನ್ನು ಕರೆಯೋಣ ರೀ, ಅವರಿಗೆ ಅಣ್ಣನ ಮಗನ ಮದುವೆ ಮಾತುಕತೆ ತಯಾರಿಯಲ್ಲಿ ನಾನು ಇರಬೇಕು ಅಂತ ಆಸೆ ಇರುತ್ತಲ್ವಾ ಅಂತಾರೆ ಕಲಾವತಿ. ಅದಕ್ಕೆ ಇಷ್ಟೊಂದು ಯಾಕೆ ಕೇಳ್ಕೊತೀಯ ಕಲಾ, ಕರೆದ್ರಾಯ್ತು, ಶ್ರೀಕಂಠನಪ್ಪ ಅಲ್ವಾ, ಚಿಕ್ಕಪ್ಪ ಅಲ್ವಾ, ಅವನ ಮಗನ ಮದುವೆ ನೋಡಬೇಕು ಅಂತ ಅವನಿಗೂ ಆಸೆ ಇರುತ್ತೆ, ಫೋನ್ ಮಾಡಿ ನೀನೇ ಕರಿ ಅಂತಾರೆ ಸೂರ್ಯಕಾಂತ್. ಆಯಿತು ರೀ, 1 ನಿಮಿಷ ಅಂತಾರೆ ಕಲಾವತಿ. ಅತಿಗೆ 1 ನಿಮಿಷ ಅಣ್ಣ, ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಬೇಡ, ನನ್ನ ಮಗನ ಶುಭ ಕಾರ್ಯಕ್ಕೆ ಆ ಸುಂದ್ರ ಬರೋದು ನನಗಿಷ್ಟ ಇಲ್ಲ ಅಂತಾರೆ ಚಂದ್ರಕಾಂತ್. ಯಾಕೋ ಚಂದ್ರು, ಎಷ್ಟೇ ಆದರೂ ಸುಂದ್ರ ಈ ಮನೆಯವನು, ಆ ಮನೇಲಿದ್ದರೂ ಅವನು ನಮ್ಮ ಜೊತೆ ಚೆನ್ನಾಗಿದ್ದಾನಲ್ವಾ, ಇಲ್ಲಿಗೆ ಬಂದು ಹೋಗಿ ಮಾಡ್ತಿರ್ತಾನೆ, ಬಂದು ಹೋಗಲಿ ಬಿಡು ಅಂತಾರೆ ಸೂರ್ಯಕಾಂತ್. ಆಯ್ತಣ್ಣ, ಸರಿ, ಸುಂದ್ರನ ಕರೆಯೋಣ. ನಾವು ಹೆಣ್ಣಿನ ಮನೆಗೆ ಹೆಣ್ಣು ನೋಡೋಕೆ ಹೋದಾಗ ಸುಂದ್ರ ನಮ್ಮ ಜೊತೆ ಬಂದಿರಲಿಲ್ಲ, ಈಗ ಹೆಣ್ಣಿನ ಮನೆಯವರು ಇಲ್ಲಿಗೆ ಬಂದಾಗ ಇವನು ಯಾರು, ಏನು ಮಾಡ್ಕೊಂಡಿದ್ದಾನೆ ಅಂತ ಕೇಳಿದರೆ ಏನು ಹೇಳ್ತೀಯಾ? ಹೇಳಣ್ಣ, ಏನು ಹೇಳ್ತೀಯಾ? ಅವನು ಆ ನಂದನ ಅಂಗಡಿಲಿ ಕಸ ಗುಡಿಸ್ಕೊಂಡಿದ್ದಾನೆ, ಆ ನಂದ ಬೈದಾಗ ಬೈಸ್ಕೊಂಡು, ಹೊಡೆದಾಗ ಹೊಡೆಸ್ಕೊಂಡು, ಅವ್ನು ಕೊಡೋ ಚಿಲ್ಲರೆ ಕಾಸಿಗೆ ಕೈ ಚಾಚ್ಕೊಂಡು ಆ ಮನೇಲಿ ಕೆಲಸದವನ ಥರ ಇದ್ದಾನೆ ಅಂತ ಹೇಳ್ತೀಯ? ಆಗ ಬಂದವ್ರ ಮುಂದೆ ನನ್ನ ಮರ್ಯಾದೆ ಏನಾಗಬೇಡ, ಆಗ ಅವ್ರ ಮುಂದೆ ನಮ್ಮ ಮಗ ಮಾನ ಮರ್ಯಾದೆ ಹೋಗಲ್ವಾ? ಅವರು ಇದೆಂಥ ಸಂಬಂಧ ಅಂತ ಸಂಬಂಧ ಮುರಿದ್ಬಿದ್ರೆ ನಮ್ಮ ಗತಿ ಏನಣ್ಣ ಅಂತಾರೆ ಚಂದ್ರಕಾಂತ್. ಅದು ಹಾಗಲ್ಲ ಚಂದ್ರು ಅವರೇ ಅಂತ ಕಲಾ ಹೇಳುವಾಗ, ಹಾಗೆ ಅಕ್ಕ, ಹೀಗಂತೂ ಹೆಣ್ಣು ಕೊಡೋದಕ್ಕೆ ಅಳೆದು ತೂಗಿ ಎಲ್ಲ ನೋಡ್ತಾರೆ, ಈ ವಿಷಯದಿಂದ ನನ್ನ ಮಗನ ಮದುವೆ ಹಾಳಾಗೋದು ನನಗಿಷ್ಟ ಇಲ್ಲ ಅಕ್ಕ ಅಂತಾರೆ ಇಂದಿರಾ. ಕಲಾವತಿ, ಚಂದ್ರು ಹೇಳೋದು ಸರಿಯಾಗಿದೆ, ಆ ಸುಂದ್ರ ಈ ಮನೆಗೆ ಬಂದರೆ ಸಮಸ್ಯೆ ಆಗುತ್ತೆ, ಅವನ್ನ ಕರೀದೇ ಇರೋದೇ ವಾಸಿ ಅಂತಾರೆ ಸೂರ್ಯಕಾಂತ್. ಹಾಗಲ್ಲ ಕಣೋ ಸೂರ್ಯ ಅಂತಾರೆ ಅಜ್ಜಿ. ಅಮ್ಮ, ಈ ವಿಷಯದಲ್ಲಿ ಚರ್ಚೆ ಬೇಡ ಅಷ್ಟೇ, ಗೊತ್ತಾಯಿತು ಕಲಾ. ಹೆಣ್ಣಿನ ಕಡೆಯವರು ಇವತ್ತು ಮನೆಗೆ ಬರ್ತಾ ಇದ್ದಾರೆ, ನಿನ್ನ ಕತ್ತು ಖಾಲಿ ಇರಬಾರ್ದು. ನಾನು ಒಡವೆಗಳ ಬಗ್ಗೆ ಕೇಳಿದಾಗ ಬ್ಯಾಂಕ್ ಲಾಕರಲ್ಲಿದೆ ಅಂತ ಹೇಳಿದ್ಯಲ್ಲ, ಈಗಲೇ ಹೋಗಿ ತಗೊಂಡು ಬಾ, ಅವ್ರು ಬಂದಾಗ ಕತ್ತಲ್ಲಿ ಒಡವೆಗಳು ಇರಬೇಕು ಅಂತಾರೆ ಸೂರ್ಯಕಾಂತ್. ಸರಿ ರೀ ಅಂತಾರೆ ಕಲಾವತಿ. ಕಳ್ಳಿ, ಇವತ್ತು ಸಿಕ್ಕಾಕೊಡ್ತೀಯ ನೀನು, ನನಗಂತೂ ಒಳ್ಳೆ ಮಜಾ ಬರುತ್ತೆ ಅಂತ ಇಂದ್ರೆ ಯೋಚನೆ ಮಾಡ್ತಾಳೆ. ಈಚೆ ವೀಣಾ, ಮಗಳೇ, ನಿನಗೊಂದು ವಿಷಯ ಗೊತ್ತಾ? ಆಧಾರ್ ಕಾರ್ಡ್ ಸಿಕ್ಕಿದ ತಕ್ಷಣ ಸೀದಾ ಯಾರೂ ಹೋಗಿ ಹುಟ್ಟಿದ ದಿನಾಂಕನ ಚೆಕ್ ಮಾಡಲ್ಲ ಕಣೆ. ಅಳಿಯಂದ್ರಿಗೆ ಏನಾದರೂ ನಿನ್ನ ವಯಸ್ಸಿನ ಬಗ್ಗೆ ಸ್ವಲ್ಪ ಏನಾದರೂ ಕನ್ಫ್ಯೂಷನ್ ಇದ್ದರೆ ಆಗ ಅವರು ಆಧಾರ್ ಕಾರ್ಡ್ ಹುಡುಕಿದ ದಿನಾಂಕನ ಚೆಕ್ ಮಾಡ್ಬೋದು. ಈಗ ಅವರೇನು ನೋಡಿರಲ್ಲ ಕಣೆ, ಹೋಟೆಲ್ನವರು ಇವ್ರ ಕೈಲಿ ಕೊಟ್ಟು ಇವರು ಇಟ್ಕೊಂಡ್ರು ಅಷ್ಟೇ ಬಿಡು, ಅಳೆಯಂದ್ರು ಖಂಡಿತ ನೋಡಿರಲ್ಲ ಕಣೆ ಅಂತಾರೆ ವೀಣಾ. ಅಮ್ಮ, ನಿನಗೆ ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಅಂತ ಪ್ರಿಯಾ ತಿರುಗುವಾಗ ಮಾಧವ ಸಿಟ್ಟಿಂದ ನಿಂತಿರ್ತಾನೆ. ರೀ, ನೀವು ಯಾವಾಗ ಬಂದ್ರಿ ಅಂತಾಳೆ ಪ್ರಿಯಾ. ಮಗಳೇ ಅಂತ ವೀಣಾ ಫೋನ್ ಇಟ್ಬಿಟ್ಟಲ್ಲಪ್ಪ ಅಂತಾಳೆ. ಯಾಕೆ, ನನ್ನಿಂದ
ಈ ವಿಷಯ ಮುಚ್ಚಿಟ್ಟೆ ಪ್ರಿಯಾ ಅಂತಾನೆ ಮಾಧವ. ಯಾವ ವಿಷಯ ಅಂತಾಳೆ ಪ್ರಿಯಾ. ಯಾವ ವಿಷಯ ಅಂತ ನಿಜವಾಗ್ಲೂ ನಿನಗೆ ಗೊತ್ತಿಲ್ವಾ ಅಂತಾನೆ ಮಾಧವ. ಯಾವ ವಿಷಯ ಅಂತ ಗೊತ್ತಿಲ್ಲ ರೀ ಅಂತಾಳೆ ಪ್ರಿಯಾ. ನೀನು ಈ ಥರ ಮಾಡ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಪ್ರಿಯಾ. ನನ್ನ ಹತ್ರ ಪ್ರತಿಯೊಂದು ವಿಷಯನೂ ಹೇಳ್ಕೊಂಡಿದ್ಯಾ ಅಂದ್ಕೊಂಡಿದ್ದೆ, ಆದರೆ ಇಷ್ಟು ದೊಡ್ಡ ವಿಷಯನ ನನ್ನಿಂದ ಮುಚ್ಚಿಟ್ಟಿದ್ಯಲ್ಲ, ತಪ್ಪಲ್ವಾ ಅಂತಾನೆ ಮಾಧವ. ರೀ ನೀವು ಏನು ಹೇಳ್ತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ ರೀ ಅಂತಾಳೆ ಪ್ರಿಯಾ. ಈಚೆ ಅಮೂಲ್ಯ ರೂಮಲ್ಲಿ ಓದ್ಕೋತಾ ಇರುವಾಗ ವಲ್ಲಭ ಬಂದು ಏಯ್ ಕರಿಬೇಕು, ನಿನ್ನ ಹತ್ರ ಏನೋ ಕೇಳಬೇಕಿತ್ತು ಅಂತಾನೆ. ಏನು ಅಂತಾಳೆ ಅಮೂಲ್ಯ. ನಿನ್ನ ಕೋಚಿಂಗ್ ಸೆಂಟರ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತಾನೆ ವಲ್ಲಭ. ಇವನೇ ಆ ಕೋಚಿಂಗ್ ಸೆಂಟರ್ ಬಗ್ಗೆ ಕೇಳ್ತಿದ್ದಾನೆ. ಅಯ್ಯೋ ಈಗ ಏನು ಅಂತ ಹೇಳೋದು ದೇವರೇ ಅಂತ ಯೋಚನೆ ಮಾಡ್ತಾಳೆ ಅಮೂಲ್ಯ. ಏಯ್ ಲೂಸು, ನಿನ್ನೆ ಕೇಳ್ತಿರೋದು, ನಿನ್ನ ಕೋಚಿಂಗ್ ಸೆಂಟ್ರು ಎಲ್ಲಿ ಬರುತ್ತೆ ಅಂತಾನೆ ವಲ್ಲಭ. ಅದು ಕಾಡು ಪಾಪ, ಯಾಕೆ ಅಂತ ಕೇಳ್ಬೋದಾ ಅಂತಾಳೆ ಅಮೂಲ್ಯ. ನನಗೆ ಗೊತ್ತಿರೋರೊಬ್ಬರು ಅಲ್ಲಿ ಸೇರ್ಕೋಬೇಕು ಅಂತಿದ್ರು, ಅದಕ್ಕೆ ಅಂತಾನೆ ವಲ್ಲಭ. ಓ ಹೌದಾ, ಇರು, ಬರೀ ಲೇಡೀಸ್ಗೆ ಕಾಡು ಪಾಪ, ಜೆಂಟ್ಸ್ಗೆ ಅಲೋ ಇಲ್ಲ ಅಂತಾಳೆ ಅಮೂಲ್ಯ. ಏಯ್ ನನಗೆ ಗೊತ್ತಿರೋರು ಅಂತ ಅಂದೆ, ಲೇಡೀಸ ಜೆಂಟ್ಸ ಅಂತ ಏನಾದರೂ ಹೇಳಿದ್ನಾ? ಫ್ರೆಂಡ್ ತಂಗಿ ಯಾರೋ ಸೇರ್ಕೋಬೇಕು ಅಂತ ಕೇಳಿದರು, ಅದಕ್ಕೆ ನಿನ್ನ ಕೇಳ್ತಿದ್ದೀನಿ ಅಂತಾನೆ ವಲ್ಲಭ. ಹೇಗಪ್ಪ ಇವನಿಂದ ಎಸ್ಕೇಪ್ ಆಗೋದು ಅಂತ ಅಮೂಲ್ಯ ಯೋಚನೆ ಮಾಡ್ತಾಳೆ. ಈಚೆ ನಿನ್ನ ಫೇವ್ರೇಟ್ ಕಲರ್ ಗ್ರೀನ್ ಅಂತ ಯಾಕೆ ಹೇಳಲಿಲ್ಲ ಪ್ರಿಯಾ? ನನ್ನಿಂದ ಯಾಕೆ ವಿಷಯನ ಮುಚ್ಚಿಟ್ಟೆ ಅಂತ ಡ್ರೆಸ್ನ ತೋರಿಸಿ ಟೆಂಡಣ ಹೇಗಿತ್ತು ಸರ್ಪ್ರೈಸ್? ಶಾಕ್ ಆಗಿರಬೇಕಲ್ಲ, ನೀನು ಶಾಕ್ ಆಗಲಿ ಅಂತಲೇ ಶಾಕ್ ಕೊಟ್ಟು ಸರ್ಪ್ರೈಸ್ ಮಾಡಿದ್ದೀನಿ ಅಂತಾನೆ ಮಾಧವ. ಆಗ ಪ್ರಿಯಾ ಅಳ್ತಾ ಅವನ್ನ ತಬ್ಕೋತಾಳೆ. ಯಾಕೆ ಪ್ರಿಯಾ, ಏನಾಯಿತು, ಯಾಕೆ ಅಳ್ತಿದ್ಯಾ ಅಂತಾನೆ ಮಾಧವ. ಹೋಗ್ರಿ ನೀವು, ಯಾರಾದರೂ ಈ ಥರ ಸರ್ಪ್ರೈಸ್ ಕೊಡ್ತಾರಾ? ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ಅಂತಾಳೆ ಪ್ರಿಯಾ. ಪ್ರಿಯಾ ಯಾರಾದರೂ ಇಷ್ಟು ಚಿಕ್ಕ ವಿಷಯಕ್ಕೆ ಎಷ್ಟೊಂದು ಭಯ ಪಡ್ತಾರಾ? ಸರಿ ಆಯಿತು, ಸಾರಿ, ನನ್ನದೇ ತಪ್ಪು, ನಾನೇನು ಶಾಕ್ ಕೊಟ್ಟು ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಅದು ಈ ರೀತಿ ಆಗೋಯ್ತು. ಸಾರಿ ಪ್ರಿಯಾ, ಆಯಿತು, ಇವಾಗ ಏನು ಸಾರಿ ಸಾಕಾಗಲ್ವಾ? ಹಾಗಿದ್ರೆ ಬಸ್ಕಿ ಹೊಡಿಲ್ಲ ಅಂತ 1 2 ಅಂತ ಬಸ್ಕಿ ಹೊಡಿತಾನೆ ಮಾಧವ. ರೀ ಇದೆಲ್ಲ ಏನು ಬೇಡ ಅಂತಾಳೆ ಪ್ರಿಯಾ. ತುಂಬ ಇಷ್ಟಪಡ್ತಿದ್ದೀನಿ ಪ್ರಿಯಾ ನಿನಗೋಸ್ಕರ, ನೀನು ನನ್ನ ಇದರಲ್ಲಿ ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ, ಒಂದು ಸರ್ತಿ ಇದನ್ನು ಹಾಕ್ಕೊಂಡು ತೋರಿಸ್ತೀಯಾ ಅಂತಾನೆ ಮಾಧವ. ಸರಿ ಅಂತ ಡ್ರೆಸ್ನ ತಗೊಂಡು ಹೋಗ್ತಾಳೆ ಪ್ರಿಯಾ. ಈಚೆ ಅಮೂಲ್ಯ, ಹೌದಾ, ಅದೇನಂದರೆ ಈಗ ಒಂದು ಬ್ಯಾಚಲ್ಲಿ 10 ಜನ ಮಾತ್ರ ಸೇರ್ಕೋಬಹುದು, ಒಂದು ಬ್ಯಾಚ್ ಆಲ್ರೆಡಿ ಫುಲ್ಲಾಗಿದೆ, ಬೇರೆ ಇನ್ಯಾರನ್ನು ಸೇರಿಸ್ಕೊಳ್ಳೋಕ್ಕೆ ಆಗಲ್ಲ ಅಂತಾಳೆ. ಹಾಗಿದ್ರೆ ಇನ್ನೊಂದು ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಾನೆ ವಲ್ಲಭ. ನನಗೆ ಗೊತ್ತಿಲ್ಲ ಕಣೋ, ನಾನು ಅಲ್ಲಿ ಕೇಳ್ಕೊಂಡು ಬಂದು ನಿನಗೆ ಆಮೇಲೆ ಹೇಳ್ತೀನಿ ಅಂತಾಳೆ ಅಮೂಲ್ಯ. ಹೌದು, ನೀನು ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ ಅಂತಾನೆ ವಲ್ಲಭ. ಗಾಬರಿ ಏನಿಲ್ಲಪ್ಪ, ನಾನು ನನ್ನ ಪಾಡಿಗೆ ಓದ್ಕೋತಿದ್ದೆ, ನೀನು ಸಡನ್ನಾಗಿ ಬಂದು ಏನೇನೋ ಕೇಳಿ ನನಗೆ ಡಿಸ್ಟರ್ಬ್ ಮಾಡ್ತಿದ್ಯಲ್ಲ, ಏನಕ್ಕೆ ಹಾಗೆ ಮಾಡ್ತೀಯಾ? ನೀನಂತೂ ಓದ್ಕೊಳ್ಳಲ್ಲ, ನನ್ನಂತೂ ಒಳ್ಳೆ ಸ್ಟೂಡೆಂಟ್ಗಾದರೂ ಓದ್ಕೊಳ್ಳೋಕೆ ಬಿಡು ಅಂತಾಳೆ ಅಮೂಲ್ಯ. ಆಯಿತು, ಓಕೆ, ಸಾರಿ ಅಂತ ವಲ್ಲಭ ಹೋಗ್ತಾನೆ. ಅಬ್ಬಾ ಸ್ವಲ್ಪದ್ರಲ್ಲಿ ಬಚಾವಾದೆ ಅಂತಾಳೆ ಅಮೂಲ್ಯ. ಈಚೆ ಮಾಧವ ಸೋಫಾ ಮೇಲೆ ಪೇಪರ್ ಓದ್ತಾ ಕೂತಿರ್ತಾನೆ. ಪ್ರಿಯಾ ಡ್ರೆಸ್ ಹಾಕ್ಕೊಂಡು ಮಾಧವನ ಮುಂದೆ ಬಂದು ನಿಂತ್ಕೊಂಡು ನಾಚ್ಕೋತಾಳೆ. ನೀನು ಚೂಡಿದಾರಲ್ಲಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ಯಾ ಗೊತ್ತಾ, ನನ್ನದೇ ದೃಷ್ಟಿ ತಾಗುತ್ತೆ ಅನಿಸುತ್ತೆ ಅಂತ ದೃಷ್ಟಿ ತೆಗಿತಾನೆ ಮಾಧವ. ರೀ ನನಗೆ ಯಾಕೋ ತುಂಬ ನಾಚಿಕೆ ಆಗ್ತಿದೆ ರೀ ಅಂತಾಳೆ ಪ್ರಿಯಾ. ನಾಚಿಕೆ ಯಾಕೆ ಪ್ರಿಯಾ ಅಂತಾನೆ ಮಾಧವ. ನಾನು ಚೂಡಿದಾರ ಹಾಕೋತಾ ಇರೋದು ಇದೇ ಮೊದಲನೇ ಸರ್ತಿ, ನಾನು ಯಾವತ್ತೂ ಸೀರೆನೇ ಹಾಕ್ಕೊಳ್ಳೋದು, ಮದುವೆಗಿಂತ ಮುಂಚೆ ಮನೇಲಿ ಲಂಗದಾವಣೆ ಹಾಕೋತಿದ್ದೀರಿ, ಈಗ ಚೂಡಿದಾರ ಹಾಕಿದ್ದಾನಲ್ವಾ ಅದಕ್ಕೆ ತುಂಬ ಮುಜುಗರ ಆಗ್ತಿದೆ, ಇದು ನಾನೇ ಅಲ್ವೇನೋ ಅನ್ನಿಸ್ತಿದೆ ನನಗೆ. ನಿಮಗೆ ಏನೂ ಅಭ್ಯಂತರ ಇಲ್ಲ ಅಂದರೆ ನಾನು ಹೋಗಿ ಸೀರೆ ಹಾಕ್ಕೊಂಡು ಬಂದುಬಿಡ್ಲಾ ಅಂತಾಳೆ ಪ್ರಿಯಾ ನೀನು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ಗೊತ್ತಾ, ಈ ಬಟ್ಟೆ ನಿನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತಾನೆ ಮಾಧವ. ಬೇಡ ರೀ ಪ್ಲೀಸ್ ರೀ ಅಂತಾಳೆ ಪ್ರಿಯಾ ಈಗ ನೀನು ಈ ಬಟ್ಟೆ ಚೇಂಜ್ ಮಾಡಿದರೆ ಅದು ನನ್ನ ಬಟ್ಟೆಗೆ ಮಾಡೋ ಅವಮಾನ ಆಗುತ್ತೆ, ನಾನು ಇಷ್ಟು ಪಟ್ಟು ತಂದಿದ್ದೀನಿ ಗೊತ್ತಾ ಅಂತಾನೆ ಮಾಧವ. ಆಯ್ತಾಯಿತು, ಬೇಜಾರು ಮಾಡ್ಕೋಬೇಡಿ, ನಾನು ಇದನ್ನು ಚೇಂಜ್ ಮಾಡಲ್ಲ, ನಿಮಗೋಸ್ಕರ ಹಾಕೋತೀನಿ, ಆದರೆ ನಾನು ಈ ಹೋಟೆಲ್ನಲ್ಲಿರೋವರೆಗೂ ಚೂಡಿದಾರ ಹಾಕೋತೀನಿ, ಆಮೇಲೆ ನೀವು ಮನೆಗೆ ಹೋದ್ಮೇಲೆ ಚೂಡಿದಾರ ಹಾಕು ಅಂತ ಹೇಳಬಾರ್ದು ಅಂತಾಳೆ ಪ್ರಿಯಾ ನೀನು ಆರಾಮಾಗಿ ಮನೆಯಲ್ಲಿ ಚೂಡಿದಾರ ಹಾಕು, ನಿನಗೆ ಯಾರು ಏನೂ ಹೇಳಲ್ಲ ಅಂತಾನೆ ಮಾಧವ. ಅಯ್ಯೋ ನನಗೆ ಸೀರೆನೇ ಕಂಫರ್ಟು ರೀ, ಅದು ಅಲ್ಲದೆ ಮಾವ ನಾನು ಈಗಿನ ಕಾಲದ ಹೆಣ್ಮಕ್ಳ ಥರ ಅಲ್ಲ, ಸೀರೆ ಉಟ್ಕೋತೀನಿ, ಮನೆ ಕೆಲಸ ಮಾಡ್ತೀನಿ, ಮನೆಯವರನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತೀನಿ, ಸಂಸ್ಕಾರವಂತೆ ಗುಣವಂತೆ ಅಂತ ಮೆಚ್ಚಿ ನನ್ನ ನಿಮ್ಮ ಜೊತೆ ಮದುವೆ ಮಾಡಿಸಿದ್ದಾರೆ, ನಾನಿವಾಗ ಬದಲಾದರೆ ಏನು ಚೆನ್ನಾಗಿರುತ್ತೆ ಹೇಳಿ ಅಂತಾಳೆ ಪ್ರಿಯಾ. ಆಯ್ತು ಪ್ರಿಯಾ, ಮನೇಲಿ ನೀನು ಸೀರೆನೇ ಉಟ್ಕೋ, ಸರಿ ಇವಾಗ ರೆಸ್ಟೋರೆಂಟ್ಗೆ ಹೋಗಿ ಚೆನ್ನಾಗಿ ಏನಾದರೂ ತಿಂದ್ಬಿಟ್ಟು ಬರೋಣ ಅಂತಾನೆ ಮಾಧವ. ಸರಿ ರೀ ಅಂತಾಳೆ ಪ್ರಿಯಾ. ಈಚೆ ನಂದನ್ ಮನೆಯವರೆಲ್ಲ ಹಾಲ್ನಲ್ಲಿರ್ತಾರೆ. ಸರಿಯಾಗಿ ಲೆಕ್ಕ ಹಾಕಮ್ಮ ಅಂತಾರೆ ನಂದನ್. ಅಪ್ಪ ಬುಕ್ಕಲ್ಲಿ 37,000 ಅಂತ ಬರೆದಿದ್ದೀರಾ, ಆದರೆ ಲೆಕ್ಕ ಮಾಡುವಾಗ 36,000 ಇದೆ ಅಂತಾಳೆ ರಕ್ಷಾ. ಕರಿ ಅವನ್ನ ಅಂತಾರೆ ನಂದನ್. ವಲ್ಲಭ ಅಂತ ಗಿರಿಜೆ ಕರೀತಾರೆ. ಆಗ ವಲ್ಲಭ ಬರ್ತಾನೆ. ಅವತ್ತು ಅಂಗಡಿಗೆ ಬಂದಿದ್ನಲ್ಲ, 1,000 ರೂಪಾಯಿ ತೆಗೆದ್ನ ಅಂತಾರೆ ನಂದನ್. ಆಗ ಕೇಶವ ಅಪ್ಪ ಕ್ಷಮಿಸ್ಬಿಡಿ ಅಪ್ಪ ಅಂತಾನೆ. ಈಚೆ ಸೂರ್ಯಕಾಂತ್ ಒಡವೆಗಳನ್ನು ಹಾಕು ಅನ್ನಲ್ಲ, ಎಲ್ಲಿ ಒಡವೆಗಳು
ಒಡವೆ ಬ್ಯಾಂಕ್ ಲಾಕರ್ನಲ್ಲಿ ಇಲ್ಲ, ನಿಜ ಏನು ಅಂತ ಹೇಳು, ಇಲ್ಲ ಅಂದರೆ ಅಂತ ಹೊಡೆಯೋಕೆ ಕೈ ಎತ್ತುತ್ತಾರೆ ಸೂರ್ಯಕಾಂತ್. ಹೇಳ್ತೀನ್ರಿ ಅಂತಾರೆ ಕಲಾವತಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.